श्रीराम समर्थ। वक्रतुंड महाकाय सूर्यकोटि समप्रभ निर्विघ्नं कुरु मे देव सर्वकार्येषु सर्वदा। गुरुर्ब्रह्मा गुरुर्विष्णुः गुरुर्देवो महेश्वरः गुरुः साक्षात् परब्रह्म तस्मै श्री गुरवे नमः। विदेहापरि चालवूनी प्रपंच मुमुक्षु जनालागी अध्यात्म चर्चा करोनी बहुलोकजे मेळवीती। नमस्कार त्या ब्रह्म चैतन्य मूर्ती। अलंकापुरी पुण्यभूमी पवित्र तिथे नांदतो ज्ञान राजा सुपात्र। तया आठवीता महापुण्य राशी। नमस्कार माझा सद्गुरु श्री ज्ञानेश्वराशी। सद्गुरुनाथ महाराज की जय। जय जय रघुवीर समर्थ। श्रीराम समर्थ। जय जय रामकृष्ण हरी। श्री ज्ञानेश्वरी अध्याय 1 अर्जुन विषाद योग ಸಂಪುಟ 28 तैसा मी अनुग्रहीतु साधूंचा निरूपितु ते आपुला अलंकारितु ಭರತಯಾ ಪರಿ। ಅದರಂತೆ ನಾನಾಗಿರುವೆನು ನಿಮ್ಮ ಅನುಗ್ರಹಿತನು ಸಾಧು ಸಂತರ ಸಂದೇಶ ವಾಹಕನು। ನೀವೇ ಅಲಂಕರಿಸಿಕೊಳ್ಳಿರಿ ನನ್ನನ್ನು ನಿಮಗೆ ಬೇಕಾದಂತೆ। ಆದ್ದರಿಂದ ನಾನು ಸಾಧು ಸಂತರ ಆಜ್ಞಾಧಾರಕನಾಗಿರುವೆನು, ನಾನು ನಿಮ್ಮ ಅನುಗ್ರಹಿತನಾಗಿರುವೆನು, ಸಾಧು ಸಂತರ ದಿವ್ಯ ಸಂದೇಶವನ್ನೇ ಹೇಳುವವನಾಗಿರುವೆನು, ಹಾಗೂ ನಾನು ನಿಮಗೆ ಸಮರ್ಪಿತನಾಗಿರುವೆನು। ಆದ್ದರಿಂದ ನೀವು ನಿಮಗೆ ಹೇಗೆ ಬೇಕೋ ಹಾಗೆ ನನ್ನನ್ನು ಅಲಂಕರಿಸಿಕೊಳ್ಳಿರಿ। ತವ ಶ್ರೀ ಗುರು ಮಣತಿ ಹೇ ತುಜ ಬೋಲಾವೆ ನಲಗೆ ಕಾಹಿ। ಆತಾ ಗ್ರಂಥ ಚಿತ್ತದೇಯಿ ಝಡಕರಿ ಬೇಗ। ಆಗ ಶ್ರೀ ಗುರುಗಳು ಅಂದರು, ಈ ಭಾಗ್ಯೆ ಸಾಕು, ಇದನ್ನೆಲ್ಲ ಹೇಳಬೇಕಾಗಿಲ್ಲ ನನಗೆ। ಈಗ ಲಕ್ಷ್ಯ ಕೊಡಬೇಕು ಗ್ರಂಥದ ಕಡೆಗೆ ಕೂಡಲೇ ಸರಿಯಾಗಿ। ಆಗ ಶ್ರೀ ಗುರುಗಳಾದ ನಿವೃತ್ತಿನಾಥರು ಶ್ರೀ ಜ್ಞಾನೇಶ್ವರ ಮಹಾರಾಜರಿಗೆ ಅನ್ನುತ್ತಾರೆ, ಈಗ ಇದನ್ನೆಲ್ಲ ನನಗೆ ಹೇಳಬೇಕಾದ ಕಾರಣವಿಲ್ಲ, ಮುಖ್ಯವಾಗಿ ಜ್ಞಾನೋಬ ಗ್ರಂಥ ಹೇಳುವುದರ ಕಡೆಗೆ ಸರಿಯಾಗಿ ಲಕ್ಷ್ಯ ಕೊಟ್ಟು ಹೇಳಬೇಕು ಅಂದರು। ಯಾ ಬೋಲಾ ನಿವೃತ್ತಿ ದಾಸು ಪಾವೂನಿ ಪರಮ ಉಲ್ಲಾಸು। ಮಣೆ ಪರಿಯೇಸ ಮನ ಅವಕಾಶು ದೇವೂನಿಯಾ। ಇದಕ್ಕೆಂದನು ನಿವೃತ್ತಿದಾಸ ಜ್ಞಾನದೇವನು, ಹೊಂದಿ ಅತ್ಯಂತ ಸಂತೋಷವನ್ನು ಸ್ವಸ್ಥಗೊಳಿಸಿ ನೀವು ನಿಮ್ಮ ಮನಸ್ಸನ್ನು ಕೇಳಿರೆಂದನು। ಶ್ರೀ ನಿವೃತ್ತಿನಾಥರು ಹೇಳಿದ ಮಾತನ್ನು ಕೇಳಿ ಜ್ಞಾನದೇವರಿಗೆ ಬಹಳ ಸಂತೋಷವಾಯಿತು। ಅವರು ಅತ್ಯಂತ ಸಂತೋಷದಿಂದ ಶ್ರೋತೃಗಳಿಗೆ ನೀವೆಲ್ಲರೂ ನಿಮ್ಮ ಮನಸ್ಸನ್ನು ಸ್ವಸ್ಥಗೊಳಿಸಿ, ಅರ್ಥಾತ್ ಸ್ವಸ್ಥ ಚಿತ್ತದಿಂದ ನಾನು ಹೇಳುವುದನ್ನು ಶ್ರವಣ ಮಾಡಿದೆಂದರು। ಸದ್ಗುರುನಾಥ ಮಹಾರಾಜ್ ಕಿ ಜೈ। ಜೈ ಜೈ ರಘುವೀರ ಸಮರ್ಥ। ಶ್ರೀ ಪಂಢರಿನಾಥ ಮಹಾರಾಜ್ ಕಿ ಜೈ। जय जय रघुवीर समर्थ।